ಆತ್ಮೀಯರೇ, ಈಗ ನಾವು ನಿಂತುಕೊಂಡಿರುವ ಜಾಗ ಬಾಲುಗೋಡು ಗ್ರಾಮದ ಬಸವನಗುಡಿ. ಇಲ್ಲೊಂದು ಪ್ರಮುಖ ಸಮಸ್ಯೆ ಇದೆ. ಮುಖ್ಯವಾಗಿ ಇಲ್ಲೊಂದು ನದಿ ಹರಿತಾ ಇದೆ. 3 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು, ಆ ಸಂದರ್ಭ ಹರಿದ ನೀರಿನ ಇದಕ್ಕೆ ಇಲ್ಲಿ ನದಿಯು ತನ್ನ ವಿಸ್ತೀರ್ಣವನ್ನು ಅಗಲಿಸಿದೆ. ಆದ ಕಾರಣ ಇಲ್ಲಿ ಈ ರಸ್ತೆ ಬಾಲುಗೋಡಿಂದ ಹರಿಹರಕ್ಕೆ ಸಂಪರ್ಕಿಸುವ PWD ರಸ್ತೆಯಾಗಿರ್ತದೆ. ಈ ರಸ್ತೆ ಅಪಾಯದಲ್ಲಿದೆ. 3 ವರ್ಷಗಳ ಹಿಂದೆ ಇದೇ ವಿಷಯದ ಬಗ್ಗೆ ಸುದ್ದಿ ಮಾಧ್ಯಮ ವರದಿ ಮಾಡಿತ್ತು. ಈ ರಸ್ತೆ ವರದಿ ಇನ್ನೂ ಇದಕ್ಕೆ ಸಂಬಂಧಪಟ್ಟು ಸೈಡ್ ಕಟ್ಟುವುದಾಗಲಿ ಅಥವಾ ನದಿಯ ವಿಸ್ತೀರ್ಣ ಅಗಲಿಸುವುದನ್ನು ನಿಲ್ಲಿಸುವುದಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಮತ್ತೆ ಈ ಭಾಗದ ಸಾರ್ವಜನಿಕರು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹಲವಾರು ಹರಿಹರ ಪಲ್ಲತರ್ಕ ಗ್ರಾಮ ಪಂಚಾಯತಿನ ಗ್ರಾಮ ಸಭೆಗಳಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅಧಿಕಾರಿಗಳಿಂದ ಇದಕ್ಕೆ ಭರವಸೆಯನ್ನು ಸಿಕ್ಕಿದೆ. ಆದರೆ ಇದು ಆಗುವ ಲಕ್ಷಣ ಇನ್ನೂ ಕಂಡು ಬಂದಿಲ್ಲ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಈ ಊರಿನ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ. ಜಯರಾಮಯ್ಯ ಮುಂದು ಬುಕ್ಕ ಮುಂಡಗಜೆ ಮುಲ್ಪದ ಸ್ಥಳೀಯತೆ ಮುಂಡಗಜೆ ನಿವಾಸಿ ಬುಕ್ಕ ಎಂಕಲ್ನದಾಯ್ತ ಸಮಸ್ಯೆ ಉಂಟ ಅಂದು ಸುದೆತ್ತ ಬಗೆ ಯಾಪಲ ವರ್ಷ ತಿಂಚಿ ಮೂಜಿ 4 ವರ್ಷ ತಿಂಚಿ 5 ವರ್ಷ ತಿಂಚಿ ಇಂದು ನಡ್ತೊಂದುಂಡು. ಎಂಕಲ ಗ್ರಾಮ ಸಭೆ ಪೋತು ಬೊಬ್ಬ ಬರ್ಪ ಬಡನಾತ್ ಅಂಡ್ಲ ಊಳ ನಡಪನೊಂದು ಇಜ್ಜಿ ಅಂಟ ತಾನೇ ಬಂಟ ಎಂಕಲಗೆ ಈ ಕಾಂಕ್ರೀಟ್ ಬಂದು ಈ ಡಾಮರ ಒಂದು ಜರಿತು ಪೋಂಟ ಮಾರ್ಗ ಎಂಕಲ ಬುಕ್ಕ ಊಳ ಒಂದು ಇಜ್ಜಿ ಐಕೆ ಬರ್ತದೆ. ಎಂಕಲ ವರ್ಷ 3-4 ವರ್ಷ ತಿಂಚಿ ಗ್ರಾಮ ಪಂಚಾಯತಿ ಇಟ್ಟು ಎಂಕಲ ದಾನ ಬೊಬ್ಬೆ ಬಡಂತುಲ್ಲ ಅಲ್ಲಕ್ಕೋಗು ಒಂದು ಆವಡ್ದು ನೋಡ್ಬಿಟ್ಟು ಎಂಕಲ್ನ ಒಂಜಿ ಬೇಡಿಕೆ ಏನಪ್ಪದ ವಾಸುದೇವ ಪಂಡಿತ್ ಮುಲ್ಪತೆ ನಿವಾಸ ಕಾಂತಕುಮಾರಿ ಬಂದು ಇಂದು ಇದು ಈ ಥರ ಒಂದು ಆವಡು ಆಯ್ತು ಬಗ್ಗೆ ಗ್ರಾಮ ಪಂಚಾಯತಿ ಪೂರ ಮನವಿ ಮಾಡ್ತಿತ್ತು. ಬುಕ್ಕ DC ಒಂದು ಕೊಡ್తుండు ಆಯ್ತು ಆನ್ಲೈನ್ ಒಂದು ಮೆಜರ್ಮೆಂಟ್ ಆಯ್ತು ಒಂದು ಆವಡು ಇತ್ತು ಅಂತೊಂದು ಆಯ್ನಾತು ಬೇಗ ಆವಡು ಇದ್ದೇನೆ ಎಂಕಲ ಹರಿಹರ ಬಾಲ್ಗೋಡು ಸಂಪರ್ಕನೇ ಕಡಿತಾಪನು ಒಂದು ಇದ್ದೇನೆ. ನಮ್ಮದು ಅನಂತಕೃಷ್ಣ ಅಂತ. ನಾವು ಇಲ್ಲಿಂದ ಹಲವು ವರ್ಷಗಳಿಂದ ಹೋಗ್ತಾ ಇದ್ದ ದಾರಿ ಒಂದು 2-3 ವರ್ಷಗಳ ಹಿಂದೆ ಈ ರೋಡು ಬ್ಲಾಕ್ ಆಗುವ ಪರಿಸ್ಥಿತಿಯಲ್ಲಿತ್ತು. ರೋಡೇ ಹೋಗುವಂಥ ಪರಿಸ್ಥಿತಿಯಲ್ಲಿ ಹೀಗೆ ಈ ವರ್ಷವೂ ಹೀಗೆ ಇದ್ದರೆ ರೋಡ್ ಹೋದರೆ ಇನ್ನು ಹೋಗಲಿಕ್ಕೆ ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಆ ಸ್ಥಿತಿಯನ್ನು ಆದಷ್ಟು ಬೇಗ ಎಲ್ಲರೂ ಸುಧಾರಣೆ ಮಾಡಬೇಕಾಗಿ ನಾವು ಕೇಳಿಕೊಳ್ತೇವೆ ನಿಮ್ಮ ಹತ್ರ. ಆತ್ಮೀಯರೇ, ಇದು ನಾವು ನಿಂತಿರುವ ಜಾಗ ಹರಿಹರ ಪಲ್ಲತರ್ಕ ಗ್ರಾಮ ಪಂಚಾಯತಿನ ಬಾಲುಗೋಡು ಗ್ರಾಮದ ಪದಕ. ಇಲ್ಲಿ ಬಹಳ ಮುಖ್ಯವಾಗಿ ಪದಕ ಸೇತುವೆ ಇದೆ. ಸೇತುವೆಗಿಂತಲೂ ಇದು ಮುಳುಗು ಸೇತುವೆ. ಹರಿಹರದಿಂದ ಬಸವನಗುಡಿಗೆ ಬಂದು ಬಸವನಗುಡಿಗೆ ಬಾಲುಗೋಡಿಗೆ ಸಂಪರ್ಕ ಸಾಧಿಸುವ ಇದು ಮುಖ್ಯ ರಸ್ತೆ. ಇಲ್ಲಿ ಪದಕ ಅನ್ನೋ ಈ ಸೇತುವೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲಿಯ ಸಮಸ್ಯೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆದರೆ ಅದಕ್ಕೆ ಸೂಕ್ತವಾದ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಹಲವು ಭರವಸೆಗಳು ಸಿಕ್ಕಿದೆ, ಶಿಲಾನ್ಯಾಸವೂ ಆಗಿದೆ. ಆದರೆ ಈ ಕೆಲಸ ನಮಗೆ ಆಗಿಲ್ಲ. ಇಲ್ಲಿ ಸೇತುವೆ ಎತ್ತರಿಸಿ ಸಂಪರ್ಕ ರಸ್ತೆ ಸುಸಜ್ಜಿತ ಒಂದು ವ್ಯವಸ್ಥೆ ಆಗಬೇಕು ಎಂಬುದು ಈ ಭಾಗದವರ ಬೇಡಿಕೆ. ಈ ಬಗ್ಗೆ ಸಾಕಷ್ಟು ತೊಂದರೆ ಅನುಭವಿಸಿದ ಇಲ್ಲಿಯ ಸಾರ್ವಜನಿಕರು, ಶಾಲಾ ಮಕ್ಕಳು ಇಲ್ಲಿದ್ದಾರೆ. ಇವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಹೆಸರಿಗೆ ದೀಕ್ಷಾ, ಮುಂಡಕಜೆ ಬಾಳುಗೋಡು. ನಾವು ಅಂಗನವಾಡಿಯಿಂದಲೇ ಇಲ್ಲಿಂದ ಹೋಗ್ತಿದ್ವಿ. ಅಂಗನವಾಡಿಯಿಂದ 7ನೇ ಕ್ಲಾಸ್ವರೆಗೆ ಇಲ್ಲೇ ಹೋಗ್ತಿದ್ವಿ. ನಮಗೆ ಮಳೆ ಬರುವ ಮುಂಚೆ ಮೇಡಮ್ನವರು ಬಿಡ್ತಿದ್ರು, ಯಾಕಂದರೆ ನಮಗೆ ಈಚೆ ದಾಟಲಿಕ್ಕೆ ಕಷ್ಟ ಆಗ್ತದೆ ಅಂತ. ಮನೆಯಿಂದ ಕೂಡ ಬರ್ತಿದ್ರು. ನಾವು ತುಂಬ ಬಾಳ್ಗೋಡು, ಉಪ್ಪುಗಳ, ಮುಂಡಕಜೆ, ಬಸವನಗುಡಿ, ಪನ್ನೆ ಆಚೆಯಿಂದೆಲ್ಲ ಮಕ್ಕಳು ತುಂಬ ಜನ ಬರ್ತಾರೆ. ಇದು ಮತ್ತು ಮುಳುಗು ಸೇತುವೆ, ಹಾಗೆ ನಮ್ಮನ್ನು ಶಾಲೆಯಿಂದ ಬರುವಾಗೆಲ್ಲ ಬೇಗ ಬಿಡ್ತಾರೆ. ಇಲ್ಲಾಂದರೆ ಕಷ್ಟ ಆಗ್ತದೆ ಆಚೆಯಿಂದೆಲ್ಲ ಹೋಗುವಾಗ ದಾಟಲಿಕ್ಕೆ. ಮನೆಯವರು ಬಂದೇ ನಮ್ಮನ್ನು ಕರ್ಕೊಂಡು ಹೋಗಬೇಕಾಗಿತ್ತು. ಈಗ 9th. ನೀನು ಪ್ರೈಮರಿಗೆ ಬರುವಲ್ಲಿಂದ ಅಂಗನವಾಡಿಯಿಂದ ಕೂಡ ಇರ್ತಿತ್ತು. ಈ ಸಮಸ್ಯೆ ಹಾಗೇನೇ ಇದೆ. ಮನವಿ ಮಕ್ಕಳ ಗ್ರಾಮ ಸಭೆಯಲ್ಲಿ ಕೊಟ್ಟಿದ್ವಿ, ಆದರೆ ಪ್ರಯೋಜನ ಆಗಿಲ್ಲ. ನನ್ನ ಹೆಸರು ಹರ್ಷಿಣಿ. ನಾನು ಈ ಶಾಲೆಯಲ್ಲಿ ಅಂಗನವಾಡಿಯಿಂದನೇ ಹೋಗ್ತಿದ್ದೆ. ಬಾಲುಗೋಡು ಶಾಲೆಯಲ್ಲಿ ಇಲ್ಲಿ ಬಾಲುಗೋಡು ಶಾಲೆಯಲ್ಲಿ ಹೋಗ್ತಿದ್ದೆ. ನಮಗೆ ಈಚೆ ನಮ್ಮ ಮನೆ ಆಚೆ ಇದ್ದ ಕಾರಣ ನಾವು ಈಚೆ ಬರೋದಿಲ್ಲ. ಈಚೆ ಬರುವ ಮಕ್ಕಳನ್ನು ಮೇಡಮು ಅಂದರೆ ಮಳೆ ಬರುವ ಮುಂಚೆನೆ ಬಿಟ್ಟಿರ್ತಾರೆ. ಇಲ್ಲದ್ರೆ ಪೇರೆಂಟ್ಸ್ನವ್ರಿಗೆ ಫೋನ್ ಮಾಡಿ ಬರಲಿಕ್ಕೆ ಹೇಳ್ತಾರೆ. ಇಡೀ ಸೇತುವೆ ಮುಳುಗುವ ಕಾರಣ ಬೆಳಗ್ಗೆ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೂ ಕಷ್ಟ ಆಗ್ತದೆ ಮತ್ತು ಹೋಗಲಿಕ್ಕೂ ಕಷ್ಟ ಆಗ್ತದೆ. ಈ ಸೇತುವೆಯನ್ನು ಬೇಗ ಸರಿ ಮಾಡಿ ಕೊಡಬೇಕು ಅಂತ ನೆನೆಸ್ತೇವೆ. ಮುಳುಗ್ತಾನೆ ಇದ್ದರೆ ಇಲ್ಲಿಗೆ ಬರುವ ಬಸ್ಸು ಕೂಡ ಬರುವುದಿಲ್ಲ. ನನ್ನ ಹೆಸರು ಜೀವಿತ ಅಂತೇಳಿ. ನಾನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೇನೆ.
ಇಲ್ಲಿ ಎಂತ ಅಂತ ಹೇಳಿದರೆ ಸೇತುವೆ ಮುಳುಗಿದ್ರೆ ಈಗ ಈ ಡಿಗ್ರಿ ಮಕ್ಕಳಿಗೆಲ್ಲ ಎಕ್ಸಾಮ್ಸಿಗೆ ಹೋಗುವಾಗ ಕೂಡ ಮಳೆಯಲ್ಲಿ ಸಮೇತ ಹೋಗಬೇಕಾಗ್ತದೆ. ಆ ಟೈಮಲ್ಲಿ ಕೂಡ ರಜೆ ಸಹ ಸಿಗೋದಿಲ್ಲ, ಒಂದು ದಿನ ರಜೆ ಸಹ ಇರುವುದಿಲ್ಲ ನಮಗೆ. ಆದರೆ ಒಮ್ಮೆ ಸೇತುವೆ ಒಂದು ಚೂರು ಸರಿ ಮಾಡಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಅವರು ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗುವಾಗ ಕೂಡ ಸಣ್ಣ ಮಕ್ಕಳಿಗೆ ಆದರೆ ಕಷ್ಟ ಆಗ್ತದೆ, ದೊಡ್ಡವರಾದರೆ ಹೇಗಾದರೂ ಹೋಗ್ತಾರೆ, ಸಣ್ಣ ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ ಆ ಬ್ಯಾಗನ್ನು ಇಟ್ಕೊಂಡು ಎಲ್ಲ ಹೋಗಲಿಕ್ಕೆ. ಹಾಗಾಗಿ ಸೇತುವೆನ ಒಂದು ರೆಡಿ ಮಾಡಿಸ್ಕೊಡಿ ಅಂತ ಕೇಳಿಕೊಳ್ತೇವೆ. ಸರ್, ನನ್ನ ಹೆಸರು ವಸಂತ್ ಅಂತೇಳಿ, ನಾನು ಬಾಳ್ಗೋಡು ಗ್ರಾಮ ಶಿವಾಳದವನು. ನಮ್ಮ ಸೇತುವೆನೂ ಹಾಗೆ ಇದೆ. ನಮ್ಮ ಅಲ್ಲಿ ಇದು ಐಲಿಕಿಗೆ ಹೋಗುವ ರಸ್ತೆನೂ ಹಾಗೆ ಉಂಟು. ಇವಾಗ ಇಲ್ಲಿ ಬಾಳ್ಗೋಡು ಸೇತುವೆನೂ ಹಾಗೆ ಇದೆ. ಎಂಥದ್ದು ಮನವಿ ಕೊಟ್ಟರು ಯಾರೊಬ್ಬರು ಇದು ಮಾಡ್ತಾಯಿಲ್ಲ. ಹಾಗಾಗಿ ಅವ್ರ ಹತ್ರ ಒಂದು ಮನವಿ ನಾವು ಎಷ್ಟೋ ಸಲ ಮಾಡಿದರೂ ಅವರು ಮಾಡ್ತಾಯಿಲ್ಲ. ಆದರೆ ಈ ಒಂದು ರಸ್ತೆಯನ್ನು ಒಂದು ಮಕ್ಕಳಿಗೆ ಹೋಗುವಾಗೆ ಆದರೂ ಮಾಡಬೇಕು. ಇವಾಗ ಸಣ್ಣ ಮಕ್ಕಳು ಅಂಗನವಾಡಿಯವರು ಅವರನ್ನು ಮನೆಯಿಂದ ಬಂದು ಕರ್ಕೊಂಡು ಹೋಗುವ ಪರಿಸ್ಥಿತಿ ಆಗಿದೆ. ಈ ಸೇತುವೆಯನ್ನು ಒಂದು ರೆಡಿ ಮಾಡಿ ಇವಾಗ ಒಂದು ಸಂಕದ ವ್ಯವಸ್ಥೆ ಒಂದು ಮಾಡಬೇಕು. ಮತ್ತು ಇಲ್ಲಿ ನೋಡಿ, ಇವಾಗ ಇಲ್ಲಿ ಇದೆ ಅಲ್ಲ, ಇಲ್ಲಿ ಎಲ್ಲ ಬಸ್ಸಿನವರು ಹೋಗಲಿಕ್ಕೂ ಕಷ್ಟ ಆಗ್ತದೆ. ಇವಾಗ ಒಂದು ಸೈಡ್ ಕೊಡಲಿಕ್ಕೂ ಆಗೋದಿಲ್ಲ. ಇವಾಗ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದರೆ ಒಳ್ಳೆಯದಿತ್ತು. ಕೊಡಬೇಕು, ಆದಷ್ಟು ಬೇಗ ಒಂದು ರೆಡಿ ಮಾಡಿ ಕೊಡಬೇಕು ಅಂತೇಳಿ. ಸರಿ. ನಂದು ಅನಂತಕೃಷ್ಣ ಅಂತ. ನಾವು ಇಲ್ಲಿಂದ ಬರುವ ಹೋಗೋ ದಾರಿ, ನಾವು ಊರಿನಲ್ಲ ಧರ್ಮಸ್ಥಳದವರು. ಆದರೂ ಮಳೆಗಾಲದಲ್ಲಿ ಹೋಗುವ ಎಷ್ಟೋ ಗಂಟೆ, ಅರ್ಧ ಗಂಟೆ, 1 ಗಂಟೆ ಕಾದು ಈ ಪರಿಸ್ಥಿತಿಯಲ್ಲಿ ಹೋಗಬೇಕಾಗ್ತದೆ. ಮಕ್ಕಳಿಗೂ, ದೊಡ್ಡವರಿಗೂ, ಹಿರಿಯರಿಗೂ, ಕಿರಿಯರಿಗೂ ಎಲ್ಲರಿಗೂ ಹೋಗುವ ದಾರಿಯನ್ನು ಅರ್ಧ ಗಂಟೆ, 1 ಗಂಟೆ ಕಾದು ನೀರು ಖಾಲಿ ಆಗದೆ ಹೋಗ್ಲಿಕ್ಕಾಗೋದಿಲ್ಲ. ಗಾಡಿ ಹೋಗ್ಲಿಕ್ಕಾಗೋದಿಲ್ಲ, ಮನುಷ್ಯರಿಗೆ ಹೋಗ್ಲಿಕ್ಕಾಗೋದಿಲ್ಲ, ಮಕ್ಕಳಿಗೆ ಹೋಗ್ಲಿಕ್ಕಾಗೋದಿಲ್ಲ. ಶಾಲೆ ಮಕ್ಕಳು, ಟೀಚರ್ಗಳಿಗೆ ಮತ್ತು ಬಸ್ಸಿನವರಿಗೆ ಬಸ್ಸು ಬರ್ತದೆ, ಬಸ್ಸಿನ ವ್ಯವಸ್ಥೆ ಇದೆ, ಆದರೆ ಸಂಕದ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಇದನ್ನು ಪರಿಹರಿಸಿಕೊಡ್ಬೇಕು ಅಂತ ನಾವು ಬೇಡಿಕೊಳ್ತೇವೆ. ಎಂಕಲ್ಲ ಈ ಬಗ್ಗೆ ಈ ಊರಿಗೆ ಎಂಕಲ್ಲ ಪಂಚಾಯತಿ ವ್ಯಾಪಾರನೇ ಮನವಿ ಕೊಡ್ತಾ ಈ ಸಂಕದ ಬಗ್ಗೆ ಎಲ್ಲ ಮೇಡಮ್ ಮುರಾಣಿ ಬತ್ತಿದ್ದೀರ ಭಾಗೀರಥಿ ಆರೆ ಒಂದು ಕೊಡ್ತಾ ಮನವಿ ಪೂರ ಆರೆ ಬತ್ತ ಮೂಲ ಉಂಟದ ಪಾಠ ಬರೋದೆತ್ತೀರಿ ಅನ್ನ ಎಂಕಲಿಗೆ ಈ ಮರಿಯಲಟ ಹೂವೇ ಸಮಸ್ಯೆ ಆಯ್ತಾ ಉಂಟ ಉಪ್ಪುಗಳ ಕೊತ್ತನಡ್ಕ ಬೊಕ್ಕ ಮಾನಡ್ಕ ಮುಂಡಕಜೆ ಇಂಚಿದ ಜೋಕ್ಲಿಗೆ ಬರೆಯಾರ ಭಾರಿ ಕಷ್ಟ ಉಂಟುಂಡು ಆಲೆ ಕೊಟ್ಟು ಬೇಗ ಐನಾತ್ ಬೇಗ ಶಾಲೆಗೆ పోయర్ల టీచర్నక్లెగల అంచన టీచర్ ఇంచికిప్పున ఆరే పోడంట అంచిపోడు ಶಾಲೆ పోడంట ಐಕ್ಲಂಡಕ್ಕ ಎಂಕಲ ಬೈಯಟ ಶಾಲೆ ಬಿಡ್ಯಾರನ್ನಾಗ ಇದೇ ಬರೋಡು ಮುಳ್ಪರ್ ಜೋಕ್ಲಿದ್ದು ಇಲ್ಲಡೆ పోడు ಅಂಚ ಎಂಕಲೆ ಭಾರಿ ಸಮಸ್ಯೆ ಉಂಟು ಆಲೆ ಕೊಟ್ಟು ಎಂಕಲಿಗೆ ಐನಾತ್ ಬೇಗ ಈ ಸಂಕೋತ ಒಂದು ವ್ಯವಸ್ಥೆ ಮಾಲ್ತುಕೊರೋಡು ಒಂದು ಎಂಕಲಕ್ಕೆ ಉಂಟು. ಜಯಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಆಗಿದೆ. ಇದೇ ಅದರ ಬಗ್ಗೆ ಇದರ ಬಗ್ಗೆ ಪದಕ ಸೇತುವೆ ಬಗ್ಗೆ ಸೇತುವೆ ಬಗ್ಗೆ ಸುಮಾರು ಮನವಿ ಕೊಟ್ಟಿದೆ. MLA ಕರ್ಕೊಂಬಂದಿದೆ, MP ಕರ್ಕೊಂಬಂದಿದೆ, ಒಂದು ಮಾಡಿಕೊಡ್ತೆ ಅಂತ ಹೇಳಿದರು. ಮತ್ತು ಭರವಸೆ ಮಾತ್ರ ಮಾಡಿಕೊಟ್ರೆ ಅನುಷ್ಠಾನ ಆಗಿಲ್ಲ. ಇವಾಗಲೂ ಕೇಳಿದರೆ ಮಾಡಿಕೊಡ್ತೆ ಅಂತ ಹೇಳಿ ಮನವಿ ಕೊಟ್ಟಿದೆ ನಾವು. ಮತ್ತು PW ಇಂಜಿನಿಯರ್ ಕರ್ಕೊಂಬಂದೆ ಮತ್ತು ಡಬಲ್ ಎಲ್ಲ ಕರ್ಕೊಂಬಂದು ಎಲ್ಲ ತೋರಿಸಿದೆ. ಈ ಸರಿ ಆಗಲಿಲ್ಲ, ಆಗುತ್ತೆ ಗೊತ್ತಿಲ್ಲ. ನಿಮಗೆ ಎಷ್ಟು ಪ್ರಯತ್ನ ಪಟ್ಟೆಯಪ್ಪ, ನಮ್ಮ ಪೈಲು ಸುಮಾರು ಉಂಟು ನಮ್ಮ ಹತ್ರ ಇದರದ್ದು ನೋಡಲಿಕ್ಕೆ ತೋರಿಸಿದಾರು. ಹಾಗೆ ಕೇಳಿದ್ರಲ್ಲ ವೀಕ್ಷಕರೇ, ಈ ಬಾಳುಗೋಡು ಗ್ರಾಮಸ್ಥರ ಬಹುಮುಖ್ಯದ ಸಮಸ್ಯೆಗಳು ಮತ್ತು ಬೇಡಿಕೆಗಳು. ಕ್ಯಾಮರಾಮ್ಯಾನ್ ಅನಿಲ್ ಸಂಪಾ ಜೊತೆ ಶಿವರಾಮ ಕಜಮೂಲೆ, ಸುದ್ದಿ ಸುಳ್ಯ, ಪ್ರತಿನಿಧಿ ಕುಶಾಲಪ್ಪ ಕಾಂತಕುಮೇರಿ.